ಗೈಸ್ ನಮ್ಮ ಅಜ್ಜಿ ಮನೆದು ಕೆಳಗಡೆ ಇದು ಟಿ ವಿ ರಿಪೇರಿ ಕೊಟ್ಟಿದ್ವಿ. ಇದು ಟಿ ವಿ ರೆಡಿಯಾಗಿದೆಯಂತೆ, ಬನ್ನಿ ಟಿ ವಿ ಈಸ್ಕೊಂಡ್ಬಿಡೋಣ. ಮಳೆ ಬೇರೆ ಬರ್ತೈತೆ, ಏನು ಮಾಡೋದು ಗೊತ್ತಿಲ್ಲ. ಇವಾಗ ಯಾರವ್ರೆ ನೋಡ್ಕೊಂಡು ಕರ್ಕೋಬೇಕು. ಮಮ್ಮಿ ಟಿ ವಿ ರಿಪೇರಿ ಆಗೈತೆ ಯಾರು ಬರ್ತಾರೆ ಜೊತೆಲಿ? ಇವನಲ್ಲಿ ಶಶಾಂಕು. ಹಾಯ್ ಹಲೋ ನಮಸ್ಕಾರ ಕರ್ನಾಡಿಗೆ, ನಾನು ನಿಮ್ಮ ಮಿಲ್ಕಿ ಕರ್ನಾಡಿಗ. ಗೈಸ್ ಟಿ ವಿ ಎತ್ಕೊ ಹೋಗೋದ ಅಂತ ಬಂದ್ಬಿಟ್ಟು ಸ್ಕೂಟ್ರಲ್ಲಿ ಬಂದೆ. ಇಲ್ಲಿ ನೋಡ್ರೆ ಜೋರಾಗಿ ಮಳೆನೇ ಬಂದ್ಬಿಡ್ತು. ಬನ್ನಿ ಈಗ ಹೋಗಿ ಸ್ಕೂಟ್ರನ್ನ ನಿಲ್ಲಿಸ್ಬಿಟ್ಟು ಕಾರಲ್ಲಿ ಎತ್ಕೊಂಡು ಹೋಗೋಣ. ಟೈಮ್ ಆಗ್ಬಿಟ್ಟೈತೆ, ಮಳೆ ಜೋರಾಗ್ಬಿಡ್ತದೆ. ಆ ಕಡೆಯಿಂದ ಬರ್ಬೇಕಾದ್ರೆ ಏನಾರು ಮಳೆ ಏನಾರು ಜೋರಾಗ್ಬಿಟ್ರೆ ಮತ್ತೆ ಪೂರ್ತಿ ಪಚಿತಿ ಆಗಿಬಿಡುತ್ತೆ. ಇವಾಗ ಬನ್ನಿ ಹೋಗಿ ಮನೆಯಲ್ಲಿ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಕಾರ್ ಎತ್ಕೊಂಡು ಹೋಗೋಣ. ಹೋಗಿ ಮಳೆನೇ ಜೋರಾಗ್ಬಿಡ್ತು, ಕಾರ್ ಹೋಗ್ತಿದ್ದೀನಿ ಮಳೆ ಜೋರು. ಮಮ್ಮಿ ಕಾರ್ ಕೀ ಕೊಡು. ಗೈಸ್ ಟಿ ವಿ ರೆಡಿಯಾಗಿದೆ. ಮದರ್ ಬೋರ್ಡ್ ಇಶ್ಯೂ ಆಗಿತ್ತಂತೆ. ಮದರ್ ಬೋರ್ಡ್ ಏನೋ ಪ್ರಾಬ್ಲಮ್ ಆಗಿ ಈಗ ಮದರ್ ಬೋರ್ಡ್ ಚೇಂಜ್ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಏನೋ ಸಣ್ಣ ಪುಟ್ಟ ಏನೇನೋ ಹೇಳಿದ್ರು. ಈಗ ತೊಗೊಂಡೋಗಿ ನಮ್ಮ ಅಜ್ಜಿ ಮನೆಗೆ ಟಕ 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 ಅಂತ ಫಿಟ್ಟಿಂಗ್ ಮಾಡಿಬಿಡೋದು. ಯಾಕಂದರೆ ನಮ್ಮ ಅಜ್ಜಿ ಟಿ ವಿ ನೋಡದೇ ಇದ್ದರೆ ಆಗೋದೇ ಇಲ್ಲ. ಈ ಲೇಡೀಸ್ಗೆ ಸೀರಿಯಲ್ಲು ಈ 7 ಗಂಟೆ ಶುರು ಆದರೆ ಸೀರಿಯಲ್ ಅಂತ ಕೂತ್ಕೊತಾರೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಈಗ ಹೋಗಿ ಟಕ್ ಟಕ್ ಅಂತ ಹೋಗಿ ಫಿಟ್ಟಿಂಗ್ ಮಾಡಿಬಿಡೋದ ನಾವು. ಇವಾಗ ಟೈಮು ಬಂದು 6 ಗಂಟೆ ಆಗಿದೆ. ಮಜ್ಜಿನ ಡ್ಯೂಟಿಗೆ ಬಿಟ್ಬಿಟ್ಟು ಬರೋಣ ಬನ್ನಿ. ಮಮ್ಮಿ ಗಾಡಿ ಕೀ ಕೊಡು. ತೆಗ್ದಿದ್ಯಾ? ಇಷ್ಟು ಬೇಗ ಎದ್ಬಿಟ್ಟಿದ್ಯಾ ನೀನು? ಆಯಿತು. ಮೌ ನಿನ್ನ ಟೂ ಪೇಸ್ಟ್ನಲ್ಲಿ ಉಪ್ಪು ಆಯ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಉಪ್ಪು ನಿನ್ನ ಟೂ ಪೇಸ್ಟಲ್ಲಿ ಉಪ್ಪು ಆಯ್ತಮ್ಮ? ಉಪ್ಪೈತೆ. ಆಯ್ತಾ? ಎಷ್ಟು ಉಪ್ಪು ಐತೆ? ಇಷ್ಟು ಉಪ್ಪು ಐತೆ. ಈ ವಯಸ್ಸಲ್ಲಿ ಬೇಕಾ? ನಮ್ ನೋಡಕ್ಕಾಗಲ್ಲಪ್ಪ. ಆಯ್ತಾ? ಅಲ್ಲಿ ಈಗ ನಿನ್ನ ಟೂ ಪೇಸ್ಟಲ್ಲಿ ಐತೆ, ಇಷ್ಟ ಐತೆ ಉಪ್ಪು. ದಿನ ಬೆಳಗ್ಗೆ ಇಷ್ಟು ಉಪ್ಪು ಹಾಕ್ತೆ ಬಾಯಿಗೆ. ಗೈಸ್ ನಮ್ಮ ಅಜ್ಜಿಗೆ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಯ್ತೈತೆ. ಬ್ರೇಕ್ಫಾಸ್ಟ್ನ ಪ್ಯಾಕಿಂಗ್ ಮಾಡ್ತಾರಲ್ಲಮ್ಮ, ಬ್ರೇಕ್ಫಾಸ್ಟ್ ಪ್ಯಾಕಿಂಗ್ ಮಾಡಿಸ್ಕೊತಾ ಇದ್ದೀನಿ ನಮ್ಮ. ಬ್ರೇಕ್ಫಾಸ್ಟ್ ಪ್ಯಾಕಿಂಗ್ ಮಾಡಿಸ್ಕೊತಿದ್ದೀನಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಹಳೆ ಗಾಡಿ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಹಳೆ ಗಾಡಿಯ? ಅದಕ್ಕೆ ಹೊಸ ಗಾಡಿ ಫ್ಯೂಯಲ್ ಅದೇನೋ ಇದಾಗೈತೆ. 2 ಗಾಡಿ ಐತೆ. ಈ ಗಾಡಿ ಇವಾಗ ಬೆಳಗ್ಗೆನೆ ಸ್ಟಾರ್ಟ್ ಆಗ್ಬಿಟ್ರೆ ನಮ್ಮ ಪುಣ್ಯ. ಆರ ನೋಡಿತೈತೆ. ಗೈಸ್ ಸ್ಟಾರ್ಟ್ ಆಗೋಯ್ತು. ಟ್ಯಾಂಕ್ ಹೆಚ್ಚಿನ ಸ್ಟಾರ್ಟ್ ಆಗೋಯ್ತು ಗೈಸ್ ಗಾಡಿ. ಇಳಿಯಕ್ಕಾಗಲ್ವಾ? ಅದು ತೆಗ್ದಿದ್ದೀನಿ ನಾನು. ಅಯ್ಯೋ ಬಾಂಗಾರ ಹೆಂಗೆ ಆಯ್ತು? ಇದೇನಮ್ಮ ಈ ಗಾಡಿ ಟ್ರೈನ್ ಇಂಜಿನ್ ಸೌಂಡ್ ಬರ್ತೈತೆ. ಒಳ್ಳೆ ಗರ್ಗರ್ ಗರ್ಗರ್ ಅಂತ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಟ್ರೈನ್ ಇಂಜಿನ್ ಹೊಳಿತದಲ್ಲ, ಗರ್ 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 ಅಂತ ಸೌಂಡ್ ಬರ್ತೈತೆ. ಗರ್ 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 ಹಳ ಗಾಡಿ ಅಲ್ವಾ? ವಯಸ್ಸಾಗ್ಬಿಟ್ಟದೆ, ಏನ್ ಮಾಡಾಯ್ತು ಹೇಳು? ಯಾಕೆ ಯಾಕಿಬ್ರು ಸೇರ್ಕೊಂಡು ಹೀಗೆ ತಿವಿತಾ ಇದ್ದೀರಿ? ಮಾವು ನಿನ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ನಮ್ಗೆ 50 ವರ್ಷ ಆಯ್ತು ಮದ್ವೆ ಆಗಿ. ಫಿಲಮ್ ಯಾವ ಫಿಲಮ್ ಕರ್ಕೊಂಡೋಗಿದ್ದ ತಾತ? ಯಾರೋ ಒಂದು ಪಿಕ್ಚರ್ ಕರ್ಕೋಗಿತ್ತು ಫಸ್ಟ್ ಗೇಪ್ ಕೈಲ. ಈಗ ಅದು ಒಟ್ನಲ್ಲಿ ರಾಜ್ಕುಮಾರ್ ಫಿಲಮ್ಗೆನೆ? ಇಲ್ಲ, ರಾಜ್ಕುಮಾರ್ ಫಿಲಮ್ ಅಲ್ಲ, ಮತ್ತೆ ಬೇರೆ ಫಿಲಮ್. ಗೇಪ್ ಕೈಲ ಒಟ್ನಲ್ಲಿ ಕರ್ಕೋಗಿತ್ತು ಅನ್ನೋ. ಹೊರಗಿಲ್ಲ ನಮ್ಮ ತಾತ. ಎಷ್ಟು ಜನಕ್ಕೆ ಕರ್ಕೋಗಿತ್ತು ನಿಮ್ಮ ಮನೇಲಿ? ಅವ್ರು ಒಂದು 7-8 ಜನ ಹೋಗಿದ್ದ ಆಗ್ಲೇ. ನಮ್ಮತ್ತೆ, ನಮ್ಮ ಚಿಕ್ಕಪ್ಪರು ಎಲ್ಲ ಒಂದು 7-8 ಜನ ಹೋಗಿದ್ದು. ಯಾವ ಪಿಕ್ಚರ್ ಬಾಯಿಲಿ ಅದೇ ಬರ್ತಾ ಇಲ್ಲ. ಅದು ಕಲ್ಪನಂದು ಪಿಕ್ಚರು. ಕಲ್ಪನಂದು ಒಟ್ನಲ್ಲಿ ಹೋಗ್ಬಿಟ್ಟು ಬಂದಿದ್ದೀರಾ ಆಗ್ಲೇ ಫಿಲಮ್ಗೆ? ಆಗ ಹಿಂಗೆ ಅಮ್ಮ ಫಿಲಮ್ ಥಿಯೇಟರ್ ಇದ್ದಿದ್ದು ಕುತ್ಕೊಂಡು ನೋಡೋದ ಇಲ್ಲ ಮಮ್ಮಿ ನಮ್ಮ ತರ ಚೇರ್ಗಳಿತ್ತ ನೋಡೋದು? ಕುತ್ಕೊಂಡು ನೋಡೋದಾ? ಅಂದ್ರೆ ನಿನ್ಗೊಂದ್ಸಲ PVR ಅಲ್ಲಿ ತೋರಿಸ್ಬೇಕು. ಅದೇನ ಲಾಸ್ಟ್ ನಿನ್ ಸಿನಿಮಾ ನೋಡಿರೋದು? ಅದೇ ಕರ್ಕೋಗಿರೋ ತಾತ. ಇನ್ ಯಾವ್ದು ಹೋಗಿಲ್ಲ ನೀನು? ಬೇರೆ ಬೇರೆ ಟೆಂಟ್ಗೆ ಹೋಗಮಿ. ನೀನ್ PVR ನೋಡಿಲ್ಲ ಅನ್ನೋ ಮಾಲಲ್ಲಿ? ಇಲ್ಲ. ಒಂದ್ಸಲ ಬಾ ತೋರಿಸ್ತೀನಿ. ಅಂದ್ರೆ
ಚಾಕ್ರಪ್ಪ ಅಂದ್ರೆ ನಿಮ್ಮ ಡ್ಯಾಡಿ ನಮ್ಮ ಡ್ಯಾಡಿ ಒಟ್ನಲ್ಲಿ ಗಾಂಧಿ ತಾತ ನೋಡಿದೆ ಅಲ್ವಾ? ಗಾಂಧಿ ತಾತ ನೋಡು. ಫ್ರೀಡಮ್ ಫೈಟರ್ ಗೈಸ್ ನಮ್ಮ ತಾತ. ತಾತ ತಾತ ಅಲ್ಲ ಮುತ್ತಾತ. ಮುತ್ತಾತ. ನಮ್ಮ ಏರಿಯಾಗೆ ಕರೆಂಟ್ ಬಂದಿರೋದೇ ನಮ್ಮ ಮುತ್ತಾತದಿಂದ ಗೈಸ್. ಇವ್ರು ಡ್ಯಾಡಿಯಿಂದ. ಜವರಪ್ಪನಿಂದ. ಚೇರ್ಮನ್ ಜವರಪ್ಪ ನಮ್ಮ ತಾತ. ಚೇರ್ಮನ್ ಜವರಪ್ಪ. ಆಗ ಸಿಕ್ಕಾಪಟ್ಟೆ ಬರಗಾಲ ಅಲ್ಲಮ್ಮ ನಮ್ಮ ಏರಿಯಾಗೆ. ಏರಿಯಾಗೆ ಅವರಿಂದ ಲೈಟ್ ಎಲ್ಲ ಆಗ ಲೈಟ್ ಇರಲಿಲ್ಲ. ನಮ್ಮ ಮುತ್ತಾತ ಗೌರ್ಮೆಂಟ್ ಕೆಲಸದಲ್ಲಿ ಏನಮ್ಮ ಕೆಲಸ ನಿಮ್ಮ ಡ್ಯಾಡಿದ? ಮೇಸ್ತ್ರಿ ಕೆಲಸ. ಒಟ್ನಲ್ಲಿ ಗೌರ್ಮೆಂಟ್ ಕೆಲಸ ಅಂತ ಗೊತ್ತು. ಮೇಸ್ತ್ರಿ. ಏನ್ ಮೇಸ್ತ್ರಿ? ಅಯ್ಯೋ ಕೆಲಸ ಆಳ್ಗೊಳ್ಳೆ ಕಟ್ಕೊಂಡು ಕೆಲಸ ಮಾಡಿಸೋದು. ಎಷ್ಟು ಕೊಟ್ಟ ವರದಕ್ಷಿಣೆ? ಪುಟ್ಕೋಸಿ ಕುತ್ಕೊಂಡು ಓಡಾಡೋ ವಂಶ ಕಂಡ ನಮ್ದು. ನಮ್ ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟು ಕೊಟ್ಟ ವರದಕ್ಷಿಣೆ? ವರದಕ್ಷಿಣೆ 150 ರೂಪಾಯಿ. 150 ರೂಪಾಯಿ ಕೊಟ್ಟಿರೋದು ಗ್ಯಾಸ್ ನಮ್ಮ ಅಜ್ಜಿಗೆ. ಒಂದ್ ಜೊತೆ ಬಟ್ಟೆ 150 ರೂಪಾಯಿ ಒಂದ್ ಜೊತೆ ಬಟ್ಟೆ ಹೊಲಿಸಿರುವಾಗ ಒಂದು ವಾಚು. ನಮ್ ಚಾಕ್ರಪ್ಪ ಗೈಸ್ ಆಗ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾಗ 150 ರೂಪಾಯಿ ಕೊಟ್ಟು ಅಷ್ಟೇ ವರದಕ್ಷಿಣೆ. ಕಮ್ಮಿ ಸಂಬಳ ಅವಾಗೆಲ್ಲ. ಗೌರ್ಮೆಂಟ್ ಕೆಲಸದಲ್ಲಿ ಕಮ್ಮಿ ಸಂಬಳ. ಮಕ್ಳು ಮರಿ ಎಲ್ಲ ಸಾಕ್ಬೇಕು ನೆಂಟ್ರುಗಳಿಗೆ. ಆಗ ಹೆಂಗಂದ್ರೆ ಗೈಸ್ ಆಗಿನ ಕಾಲದಲ್ಲಿ ಇಡೀ ಒಬ್ರು ಮದ್ವೆ ಅಂದ್ರೆ ಇಡೀ ಕುಟುಂಬದವ್ರಿಗೆಲ್ಲ ಸೀರೆ ತೆಗಿಬೇಕು. ಸೀರೆ ತೆಗಿದು 15 ರೂಪಾಯಿ ಒಂದೊಂದು ಸೀರೆ. 15 ರೂಪಾಯಿ ಅಷ್ಟೇ ತೆಗೆದು ನಮ್ಮನ್ನ ಫಸ್ಟ್ನೇ ಮದುವೆ ನಂದೆ ಅಂದ್ಬಿಟ್ಟು ಎಲ್ಲಾರ್ಗು ಸೀರೆ ತೆಗೆದ್ರು. ಫಸ್ಟ್ನೇ ಮದುವೆ ನಿಂದೆ ಅಂದ್ಬಿಟ್ಟು ಚಪ್ರ ಹಾಕಿ ಮಾಡಿದ್ರು ನನ್ನ ಮದುವೆನ. ಇನ್ನೆಲ್ಲಾರ ಮದುವೆನ ಛತ್ರಗಳಲ್ಲಿ, ನಂದು ಮಾತ್ರ ಮನೇಲಿ. ನಿನ್ ಮನೇಲಿ ಮದುವೆ ಆಗಿದ್ದ? ಮನೇಲಿ ಮದುವೆ ಆದದ್ದು. ನಮ್ಮ ಮನೆ ಸುತ್ತ ಎಷ್ಟು ದೇವಸ್ಥಾನಗಳಿದೆ ಅಂದರೆ 1 2 3 ಇದೊಂದು 4 ಅಲ್ಲೊಂದು 5 6 ಅದ್ರ ಪಕ್ಕ 7 ಅದ್ರ ಪಕ್ಕ 8 ಅಲ್ಲೊಂದು 9 ಅಲ್ಲೊಂದಿದೆ 10 ಅಲ್ಲೊಂದಿದೆ 11 ಈ ಬಿಲ್ಡಿಂಗ್ ಹಿಂದೆ ಒಂದೈತೆ 12. ಬೆಳಿಗ್ಗೆ ಹೊತ್ತು ನಾವು ಬೇಗ ಎದ್ದೊಳಂಗಿಲ್ಲ ಗೈಸ್. ಈಗ ಬೇರೆ ಆರ್ಚ್ ಬೇರೆ ಕಟ್ತವ್ರೆ. ಇವಾಗ ನಾವು ಬೆಳಿಗ್ಗೆ ಬೇಗ ಎದ್ದೊಳಂಗಿಲ್ಲ, ಅವರೇ ಎದ್ದೊಳಿಸ್ಬಿಡ್ತಾರೆ ಸಾಂಗ್ ಹಾಕ್ಬಿಟ್ಟು. ನಾವು ಬೆಳಿಗ್ಗೆ ಬೇಗ ಎದ್ದೊಳಂಗಿಲ್ಲ, ಅವರೇ ಸಾಂಗ್ ಹಾಕಿ ಎದ್ದೊಳಿಸ್ಬಿಡ್ತಾರೆ ಇಲ್ಲಿ ದೇವಸ್ಥಾನದವರು. ನಾವು ಯಾವ ಅಲಾರಾಮ್ ಇಟ್ಕೊಳ್ಳೋದು ಬೇಡ. ಬನ್ನಿ, ಜಿಮ್ಗೆ ಟೈಮ್ ಆಗ್ಬಿಟ್ಟೈತೆ. ರಪ್ಪ ಅಂತ ರೆಡಿ ಆಗಿಬಿಟ್ಟು ಹೋಗೋದು. ಲೆಟ್ಸ್ ಗೋ. 6 hours later. ಗೈಸ್ ನೋಡಿ ಪಾಲಿಶ್ ಎಲ್ಲ ಹೆಂಗೆ ಬಂದಿದೆ. ಅಲ್ಟಿ ಅಂದ್ಕೊಳ್ಳಿ. ಇದು ಆ್ಯಕ್ಚುಲಿ ನನ್ನ ತಮ್ಮ ಮಾಡಿಟ್ಟು ಅವನಿಗೆ ಕೆಲಸ. ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು. ಏನೂ ತಿಂದಿಲ್ಲ, ನಾನು ಅಲ್ಲಿ 2 ಇಡ್ಲಿ ತಿಂದಿರೋದು. ಹೊಟ್ಟೆ ಬೇರೆ ಹಸಿವಾಗ್ತೈತೆ. ಪ್ರೋಟೀನ್ ತಿನ್ನ. ಏನೋ ಕರಿತವ್ರಲ್ಲಪ್ಪ. ಏನಪ್ಪ ಏನ ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ? ಬಿಚ್ಚು. ಅಯ್ಯೋ ಡಬಲ್ ಮೀನಿಂಗು ಸರ್. ನೀಟಾಗಿ ತೆಗ್ದು ಇಡು, ನನಗೆ ಹೊಟ್ಟೆ ಹಸಿವಾಗ್ತೈತೆ ಗೈಸ್. ಇದು ಹಿಂಗೆ ಥ್ರೆಡ್ ಬರುತ್ತೆ ಗೈಸ್. ಇದು ನೀಟಾಗಿ ಹಿಂಗೆ ತೆಗೆದುಬಿಡೋದು ಅಷ್ಟೇ. ಎಲ್ಲ ರಿಮೂವ್ ಮಾಡಿ. ನೀನೇ ರಿಮೂವ್ ಮಾಡ್ಕೊ, ನಾವು ಹೋಯ್ತೀನಿ. ನಂಗೆ ಸುಸ್ತಾಯ್ತಿದೆ, ನಾನು ಇನ್ನೂ ನಾಷ್ಟ ಮಾಡಿಲ್ಲ. ಎಸ್ ಬನ್ನಿ ಬ್ರೇಕ್ಫಾಸ್ಟ್. ನನಗೆ ಬುಟ್ಟಿಗೆ ಹಾಕ್ತೀನಿ, ಎತ್ಕೊ. ನಾನು ಮತ್ತೆ ಹತ್ತಿ ಇಳಿಯೋಕ್ಕಾಗಲ್ಲ, ನಂಗೆ ಆಗಲ್ಲ, ಸುಸ್ತು. ನಿನ್ನ ಸೇರಿ